ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಇಂದು ಹಿರೇಕೊಟ್ನೆಕಲ್ ನೀರಾವರಿ ಇಲಾಖೆಯ ಮುಂದೆ 76/6 ಡಿಸ್ಟ್ರಿಬ್ಯೂಟರ್ ಕೊನೆಯ ಭಾಗದ ರೈತರಿಗೆ ತಕ್ಷಣ ನೀರು ತಲುಪಿಸುವಂತೆ ಹೋರಾಟ ಮಾಡಲಾಯಿತು. ಶಿಕ್ಷಣ ಎಲ್ಲ ರೈತರು ಇವತ್ತು ಇಲ್ಲಿ ಹೋರಾಟ ಮಾಡಬೇಕಂತೇಳಿ ಆಗಮಿಸಿದ್ದೀವಿ. ಈಗ ಸೆಕ್ಷನ್ ಆಫೀಸರ್ ಅವರು ಏನು ನಾಳೆ 5ನೇ ವಂತ ಏನು ಪ್ರಾರಂಭ ಆಗ್ತದ, 5 ದಿನದ ವಂತ ಏನು ಪ್ರಾರಂಭ ಆಗ್ತದ, 5 ದಿನಕ್ಕೆ ನಾವು ನಿಮಗೆ 2 ಫೂಟು 2 ಇಂಚನ್ನ ಕೊಡ್ತೀವಿ ಅಂತೇಳಿ ಲಿಖಿತವಾಗಿ ಏನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಮೊದಲನೇ ವಂತನಾಗೂ ನೀರು ಆಗ್ತಾ ಇಲ್ಲ, ಮತ್ತು 2ನೇ ವಂತನಾಗೂ ನೀರು ಕೊಡೋದಾಗ್ತಾ ಇಲ್ಲ. ಹಂಗಾಗಿ ಏನು 6ನೇ ಬ್ರಾಂಚನ್ನ ತಪ್ಪಲಿಯಾಗಿ ಇವತ್ತು ತಾವು ಕೆಲಸ ಮಾಡಿದಾನೆ. ಇವತ್ತು AW ಅವರು ಸೆಕ್ಷನ್ ಆಫೀಸ್ ಅವ್ರ ನಿರ್ಲಕ್ಷ್ಯದಿಂದ ಇವತ್ತು ಗೋಗಾವತಿ ಅಲ್ಲಿಗೆ ಸಂಬಂಧಪಟ್ಟಂತ ಎಲ್ಲ ರೈತರ ಏನು ಗದ್ದೆಗಳಲ್ಲಿ ಯಾರ ಗದ್ದೆಗಳಲ್ಲಿ ನೀರಿಲ್ಲ, ಅದಕ್ಕೆ ನೇರವಾಗಿ AW ಅವರು ಸೆಕ್ಷನ್ ಆಫೀಸರ್ ಅಂತ ರಮೇಶ್ ಅವರೇ ಕಾರಣ. ಹಾಗಾಗಿ ಆ 5 ದಿನದ ನಾಳೆಯಿಂದ ನಾಡಿದ್ದು ನೀರು ಬರದೇ ಹೋದ್ರೆ ಇವ್ರ ಆಫೀಸಿಗೆ ಬ್ಯಾರಿ ಬೇಲಿ ಹಾಕುವ ಮುಖಾಂತರ ಮತ್ತು ಇಲ್ಲಿ ಪಕ್ಕದಲ್ಲಿರುವಂಥ ರಾಜ್ಯ ಹೆದ್ದಾರಿಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಮಸ್ತ ರೈತರ ಸಮ್ಮುಖದಿಂದ ಈ ರೋಡನ್ನ ಶಾಶ್ವತವಾಗಿ ಬಂದ್ ಮಾಡುವ ಮುಖಾಂತರ ಎಚ್ಚರಿಕೆ ಅದನ್ನ ಮಾಡೋದಕ್ಕೆ ಬಿಡೋ ಮೊದಲನೇ ಇವತ್ತು ಎಚ್ಚೆತ್ಕೊಳ್ಬೇಕಂತೇಳಿ ಹೇಳಕ್ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ತಾಲೂಕಿನಲ್ಲಿರುತ್ತ ತಾಲೂಕ್ ತಹಸೀಲ್ದಾರ್ ಆಗಿರ್ಬೋದು, ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಈ ಮಾಧ್ಯಮ ಮುಖಾಂತರ ಇವತ್ತು ತಿಳಿಸ್ತಾ ಇದ್ದೀವಿ. ಈ ತಕ್ಷಣ ಈ ರೈತರ ಹೋರಾಟವನ್ನ ಗಮನ ಹರಿಸಿಕೊಂಡು ತಕ್ಷಣ ನಮಗೆ 5ನೇ ದಿನದಲ್ಲಿ ನೀರು ಕೊಡದೆ ಹೋದ್ರೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ನೀರಾವರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳ ವೈಫಲ್ಯ ಅಂತ ಖಂಡಿಸಿ ರಸ್ತೆಯನ್ನು ಬಂದ್ ಮಾಡ್ತೀವಿ. ಹಾಗಾಗಿ ರಸ್ತೆಯನ್ನು ಬಂದ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಮಾಡಿಕೊಟ್ರೆ ರೈತರ ಶಕ್ತಿ ಏನಂತೇಳಿ ಇವೆಲ್ಲ ಇಲಾಖೆಗೆ ಇವತ್ತು ತೋರಿಸ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮ ಮುಖಾಂತರ ಇವತ್ತು ಎಲ್ಲ ಇಲಾಖೆಗೆ ಇವತ್ತು ಸಮಸ್ತ ರೈತರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೇಳಿ ಸರ್. ಈಗ ಮಂಗಳವಾರ ಅಂದರೆ 5 ದಿನ ಆಫ್ರಟೇಷನ್ ಆದಮೇಲೆ ಮಂಗಳವಾರದಿಂದ ಈಗ ಆಫ್ರಟೇಷನ್ ಮಾಡಿ ಬಾರ್ 6ಗೆ ನೀರು ಕೊಡ್ತೀವಿ. ಆಮೇಲೆ ಕೆಳಗಿನ ಹೊತ್ತೊಳಗೆ ಮತ್ತೆ 5 ದಿನ ಒಂದು ಬಾಟ್ಲಿ ನೀರು ಕೊಡ್ತೀವಿ ಅಂತ ಹೇಳ್ತೀನಿ. ರಿಕ್ವೈರ್ಮೆಂಟ್ ಏನೈತಿ